20th. What are the problems caused by population explosion? Population explosion ಅಂತಂದ್ರೆ ಜನಸಂಖ್ಯಾ ಸ್ಫೋಟ ಅಲ್ವಾ? What are the problems caused by population explosion? India is one of the most populous country in the world. ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಭಾರತ ಅಲ್ವಾ ಮಕ್ಕಳೇ? ಇಂಡಿಯಾ ಆಕ್ಯುಪೈಸ್ ಅಬೌಟ್ 2.4% ಆಫ್ ದ ಟೋಟಲ್ ಲ್ಯಾಂಡ್ ಏರಿಯಾ. ನೋಡಿ, 2.4% ಭೂಪ್ರದೇಶವನ್ನ ಭಾರತ ಆಕ್ರಮಿಸಿದೆ. ಅದೇ ರೀತಿ 17.5% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್. ಸೊ ಜಗತ್ತಿನಲ್ಲಿ ಅಥವಾ ಪ್ರಪಂಚದಲ್ಲಿ ಇರುವಂತಹ ಜನಸಂಖ್ಯೆಯಲ್ಲಿ 17.5% ಜನಸಂಖ್ಯೆ ಭಾರತದಲ್ಲಿದೆ. ಅಂದ್ರೆ ಇಂಡಿಯಾ ಈಸ್ ಓವರ್ ಪಾಪ್ಯುಲೇಟೆಡ್. ಓಕೆ, ಸೊ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಹ್ಯಾಸ್ ಕ್ರಿಯೇಟೆಡ್ ಪ್ರಾಬ್ಲಮ್ಸ್ ಸಚ್ ಆಸ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಇಲ್ಲಿಟ್ರೆಸಿ, ಅನಕ್ಷರತೆ, ಪಾವರ್ಟಿ, ಬಡತನ, ಭಿಕ್ಷಾಟನೆ, ಬೆಗ್ಗರಿ, ಭಿಕ್ಷಾಟನೆ, ಹೌಸಿಂಗ್ ಪ್ರಾಬ್ಲಮ್, ಮನೆಗಳ ನಿರ್ಮಾಣದಲ್ಲಿ ತೊಂದರೆ ಆಗುವಂಥದ್ದು, ಮನೆಗಳಿಲ್ಲದೆ ಆಶ್ರಯವಿಲ್ಲದೆ ಇರುವಂಥದ್ದು, ಹೌಸಿಂಗ್ ಪ್ರಾಬ್ಲಮ್. ಓಕೆ, ನಿರಾಶ್ರಿತರ ಸಂಖ್ಯೆ ಅಲ್ವಾ? ಹೆಲ್ತ್ ಪ್ರಾಬ್ಲಮ್ಸ್, ಆರೋಗ್ಯದಲ್ಲಿ ಸಮಸ್ಯೆ, ಆರೋಗ್ಯ ವ್ಯವಸ್ಥೆಯನ್ನು ಮಾಡುವುದು ಕೂಡ ಕಷ್ಟ ಪಾಪ್ಯುಲೇಷನ್ ಜಾಸ್ತಿ ಆದ್ರೆ. ವಾಟರ್ ಸ್ಕ್ಯಾರ್ಸಿಟಿ ಅಂದ್ರೆ ನೀರಿನ ಕೊರತೆ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಆಲ್ ದೀಸ್ ಆರ್ ದ ಪ್ರಾಬ್ಲಮ್ಸ್ caused by population. When population increases, it becomes difficult to provide employment to all the population, right? So it gives rise to unemployment problem. Like that, illiteracy also. In overpopulated country like India, it's very difficult to provide literacy to the people. Okay, so because the people will be starving, there will be poverty, and there are different kinds of reasons to escape from the literacy. Okay, still the government is trying to provide compulsory education for all the children under the age of 14, free primary education or compulsory free primary education alva. So all these measures have been taken to increase the literacy, but still the problems are there. ಅನಕ್ಷರತೆ ಕೂಡ ಓವರ್ ಪಾಪ್ಯುಲೇಷನ್ ಇಂದ ಬರುವಂತದ್ದು, ಜನಸಂಖ್ಯಾ ಸ್ಫೋಟದಿಂದ. ಬಡತನ. So okay, so here naturally when the population is large, poverty also will increase. ಬೆಗ್ಗರಿ, ಭಿಕ್ಷಾಟನೆ ಕೂಡ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆದರೆ ಜನರಿಗೆ ಇಕನಾಮಿಕಲಿ ಅವರು ತುಂಬಾ ಹಿಂದೆ ಇರೋದ್ರಿಂದ ಭಿಕ್ಷಾಟನೆಗೂ ಕೂಡ ಇಳಿಯುವಂತ ಸಾಧ್ಯತೆ ಇರುತ್ತೆ. ಹೌಸಿಂಗ್ ಪ್ರಾಬ್ಲಮ್, ಆಶ್ರಯವನ್ನು ಕೊಡುವಂತಹ ವಿಷಯದಲ್ಲೂ ಕೂಡ ತೊಂದರೆ ಆಗಬಹುದು. ಹೆಲ್ತ್ ಸೆಕ್ಟರ್ ಅಲ್ಲಿ ಅಂದ್ರೆ ಆರೋಗ್ಯ ಇಲಾಖೆ ಅಲ್ಲ, ಆರೋಗ್ಯ ವ್ಯವಸ್ಥೆಯಲ್ಲೂ ಕೂಡ ತೊಂದರೆ, ಆರೋಗ್ಯವನ್ನು ಕೊಡುವಂತಹ ವ್ಯವಸ್ಥೆಯಲ್ಲೂ ಕೂಡ ತೊಂದರೆ ಆಗಬಹುದು. ಹೆಚ್ಚಿಗೆ ಆಸ್ಪತ್ರೆಗಳು ಬೇಕಾಗ್ತವೆ, ಹೆಚ್ಚಿಗೆ ಡಾಕ್ಟರ್ಸ್ಗಳು, ಸೌಲಭ್ಯಗಳು ಬೇಕಾಗ್ತವೆ. ಇದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಇದು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅದೇ ರೀತಿ ನೀರನ್ನ ಪ್ರೊವೈಡ್ ಮಾಡೋದು ಕೂಡ ತುಂಬಾ ತೊಂದರೆ ಆಗುತ್ತೆ. ವಾಟರ್ ಸ್ಕ್ಯಾರ್ಸಿಟಿ ಕೂಡ ಇನ್ಕ್ರೀಸ್ ಆಗಬಹುದು, ನೀರಿನ ಕೊರತೆ ಕೂಡ ಬರಬಹುದು. ಓಕೆ, ಆಲ್ ದೀಸ್ are the problems caused by population explosion.